ಅಣ್ಣ ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ. ಒಳ್ಳೆ ಸರಿಯಾಗಿ 6 ಪ್ಯಾಕ್ ಆಂಜನೇಯ ಹೆಂಗ್ ನೋಡ್ತಾ ಇದ್ ನೋಡ್ರಿ. ಒಳ್ಳೆ ನನಗೇನಪ್ಪ ಲೈವಾಗಿ ನೋಡ್ತಾ ಇದ್ದೆ, ಒಳ್ಳೆ ರಿಯಲ್ ಆಂಜನೇಯ ನೋಡ್ದಂಗೆ ಅನ್ನಿಸ್ತೈತೆ. ಫುಲ್ ಅಪ್ಪುಬ ಸಾಂಗ್ ಹಾಕ್ಬಿಟ್ಟವ್ರೆ. ಏರಿಯಾ ಹುಡುಗರಿಗಂತೂ ಫುಲ್ ಎನರ್ಜಿ. ಅವಾಗಿಂದ ಏನು ಅಲ್ಲಿಂದ ನೋಡ್ಕೊಂಡೇ ಬರ್ತಾ ಇದ್ದೀನಿ, ಎಲ್ಲೂ ಸ್ಟಾಪೇ ಇಲ್ಲ. ಒಳ್ಳೊಳ್ಳೆ ಸಾಂಗ್ ಪ್ಲೇ ಮಾಡ್ತವ್ರೆ, ಅವ್ರು ಆಡ್ತವ್ರೆ, ಇವರು ಆಡ್ತವ್ರೆ, ಅವ್ರು ಒಳ್ಳೊಳ್ಳೆ ಸಾಂಗ್ ಹಾಕ್ತಾನೆ ಅವ್ರೆ. ಇನ್ನೇನು ಮುಂದೆ ನೀವು ಹಂಗೆ ವೀಡಿಯೋ ನೋಡ್ತೀರಲ್ಲ, ನೋಡ್ರಿ ಒಳ್ಳೊಳ್ಳೆ ಸಾಂಗ್ ಹಾಕ್ತಾರೆ ಹಂಗೆ. ಆ ಕಡೆ ಡಿ ಜೆ ನೋಡ್ಕೊಂಬಂದ್ರೆ ಈ ಕಡೆ ಟಮಟೆ ಅವರು ಎಲ್ಲ ಸಕ್ಕದಾಗ ಹೊಡಿತವ್ರು. ಅಂದ್ರೆ ಈ ಕಡೆ ಡಿ ಜೆ ಲಡಾದ ಇಲ್ಲ ಟಮಟೆ ಲಡಾದ ಅಂತ ಏರಿಯಾ ಹುಡುಗರಂತೂ ಫುಲ್ ಕನ್ಫ್ಯೂಸು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಪ್ರೇಕ್ಷಕನಾಗ ಅಷ್ಟೇ. ನಾವಿನ್ನೇನು ಮಾಡೋಕ್ಕಾಯ್ತದೆ, ಎಲ್ಲ ಫುಲ್ ಅಷ್ಟು ಜನದಲ್ಲಿ ನಾವೆಲ್ಲಿ ಮಧ್ಯಕ್ಕೆ ಹೋಗೋಕ್ಕಾಯ್ತದ? ಆ ಥರ ಒಂಥರ ಏರಿಯಾ ಅಂತೂ ಒಂಥರ ಸೂಪರಾಗಿ ಕಾಣಿಸ್ತೈತೆ. ಹಂಗೆ ಆ ಕಡೆಯಿಂದ ಟಮಟೆ ನೋಡ್ಕೊಂಡು ಈ ಕಡೆ ಬಂದರೆ ಇನ್ನೇನಪ್ಪ ಬೇಕು ಅಂತ ನೋಡ್ತಾ ಇದ್ರೆ ಕೇರಳದಿಂದನೂ ಕರೆಸ್ಬಿಟ್ಟವ್ರೆ. ನೋಡೋರ್ಗಂತೂ ಕಣ್ಣು ಫುಲ್ ತಂಪು. ಇನ್ನೇನು ಹೇಳ್ತೀರಾ, ಈ ಕಡೆ ಡಿ ಜೆ, ಈ ಕಡೆ ಟಮಟೆ, ಯಪ್ಪ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.